ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತು ಎಡುಟೆಕ್ ಹೇಳುವಂಥ ಒಂದು ಶಿಕ್ಷಣ ವ್ಯವಸ್ಥೆ ಬಗ್ಗೆ ತಿಳ್ಕೊಳ್ಳೋಣ. ಎಡುಟೆಕ್ ಯಾವ ಥರದಲ್ಲಿ ವರ್ಕ್ ಮಾಡುತ್ತೆ ಅಂತಂದರೆ ಒನ್ ನೇಷನ್ ಯೂನಿಫಾರ್ಮ್ ಎಜುಕೇಷನ್ಸ್. ಹಾಗಾದರೆ ಇದು ಹೇಗೆ ಅಂತ ಹೇಳೋದನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನನ್ನ ಬಗ್ಗೆ ಇಂಟ್ರೊಡಕ್ಷನ್ ಹೇಳಬೇಕು ಅಂತಂದ್ರೆ ನನ್ನ ಹೆಸರು ಸ್ಮಿತಾ ಹೆಗಡೆ ಅಂತ. ಬೇಸಿಕಲಿ ನಾನು ಸಿರ್ಸಿ ಅವಳು. ನಾನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಆಗಿದ್ದು ನನ್ನದೇ ಆದ ಕೆಲವೊಂದು ಬಿಸ್ನೆಸ್ಸನ್ನು ನಾನು ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಸೊ ನನ್ನ ಬಿಸ್ನೆಸ್ಸನ್ನು ಮ್ಯಾನೇಜ್ ಮಾಡೋದ್ರ ಜೊತೆಗೆ ಈ ಒಂದು ನೋಬಲ್ ಕಾಸ್ ಏನಿದೆ ಎಡುಟೆಕ್ಕಲ್ಲಿ, ನಾನು ಒಂದು ಎಡುಟೆಕ್ ರೀಜನಲ್ ಅಡ್ವೈಸರ್ ಆಗಿ ಸಹ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಸೊ ಹಾಗಾದರೆ ನಾವು ಯಾರು ಅಂತ ಹೇಳಬೇಕು ಅಂತಂದರೆ ನಾವೊಂದು ಸೊಲ್ಯೂಷನ್ ಪ್ರೊವೈಡರ್ಸ್ ಅಂತ ಹೇಳ್ತೀವಿ. ತುಂಬ ಜನಕ್ಕೆ ನಾವು ಏನು ಅವರಿಗೆ ಲರ್ನಿಂಗಿಗೆ ಇರ್ಬೋದು ಅಥವಾ ಅರ್ನಿಂಗಿಗೆ ಇರ್ಬೋದು ಏನು ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ದಾರೆ, ಅದಕ್ಕೆ ನಾವು ಒಂದು ಸೊಲ್ಯೂಷನ್ ಪ್ರೊವೈಡರ್ ಆಗಿ ವರ್ಕ್ ಮಾಡ್ತಾ ಇದ್ದೇವೆ. ಹಾಗಾದರೆ ಎಡುಟೆಕ್ ಹೇಳುವ ಶಿಕ್ಷಣ ವ್ಯವಸ್ಥೆ ಏನು ಅಥವಾ ನಾವು ಯಾವ ಥರದಲ್ಲಿ ಸೊಲ್ಯೂಷನನ್ನು ಕೊಡ್ತಾ ಇದ್ದೇವೆ ಅಂತ ಹೇಳೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದರೆ ಎಡುಟೆಕ್ ಹೇಳುವ ಕಂಪನಿಯ ಬಗ್ಗೆ ನಾವು ತಿಳ್ಕೊಳ್ಳೋಣ. ಕಂಪನಿ ಬಂದು NKCL ಎಡುಟೆಕ್ ಪ್ರೈವೇಟ್ ಲಿಮಿಟೆಡ್ ಅಂತ ಪುಣೆ ಬೇಸ್ಡ್ ಕಂಪನಿ ಆಗಿದೆ. 2022ರಿಂದ ಈ ಕಂಪನಿ ವರ್ಕ್ ಮಾಡ್ತಾ ಇದೆ ಫಿಜಿಟಲ್ ಎಜುಕೇಷನ್ ಹೇಳುವಂಥ ಒಂದು ಪ್ಲ್ಯಾಟ್ಫಾರ್ಮ್ನಲ್ಲಿ. ಸೊ ಮೂಲತಃ ಒಂದು ಇಂಜಿನಿಯರ್ ಆಗಿ ಹಾಗೆ MBA ಗ್ರ್ಯಾಜುಯೇಟ್ ಆದಂಥ ನೀಲೇಶ್ ಖೇಡೇಕರ್ ಸರ್ ಅವರು ಈ ನೂತನ ಶಿಕ್ಷಣ ವ್ಯವಸ್ಥೆಯನ್ನು ಹುಟ್ಟುಹಾಕಿದ್ದಾರೆ. ಹಾಗೆ ಈ 3 ವರ್ಷದಲ್ಲಿ ತುಂಬ ಸಾಧನೆಗಳನ್ನು ಸಹ ಕಂಪ್ನಿ ಮಾಡಿದೆ. ಸೊ ಕಂಪ್ನಿ ಏನು ಅಚೀವ್ಮೆಂಟ್ ಮಾಡಿದೆ ಅದಕ್ಕೆ ತುಂಬ ಸೆಲೆಬ್ರಿಟೀಸ್ಗಳಿಂದ ಅವಾರ್ಡ್ಗಳು ಸಹ ಸಿಕ್ಕಿದೆ. ನೀವಿಲ್ಲಿ ನೋಡ್ಬೋದು ಕಂಪ್ನಿಗೆ ಅಚೀವ್ಮೆಂಟಿಗೆ ಯಾವ್ಯಾವ ಅವಾರ್ಡ್ಗಳು ನಮಗೆ ಸಿಕ್ಕಿದೆ ಅಂತ. ಹಾಗೆ ಅದೇ ಥರದಲ್ಲಿ ನಾವು ಕಂಪ್ನಿಯ ಆ್ಯಕ್ಚುಯಲ್ ಅಚೀವ್ಮೆಂಟಿನ ಬಗ್ಗೆ ಹೇಳಬೇಕು ಅಂತಂದರೆ, ನಾವು ಈಗ ಕರ್ನಾಟಕದಲ್ಲಿ 2 ವರ್ಷದಿಂದ ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ವರ್ಕ್ ಮಾಡ್ತಾ ಇದ್ದೇವೆ. ಮೋರ್ ದೆನ್ 5,000 ಮಕ್ಕಳಿಗೆ ನಾವು ಒಂದು ಕ್ವಾಲಿಟಿ ಎಜುಕೇಷನ್ ಅನ್ನು ಕೊಟ್ಟಿದ್ದೇವೆ. ಹಾಗೆ ಆಲ್ ಓವರ್ ಇಂಡಿಯಾದಲ್ಲಿ ಮೋರ್ ದೆನ್ 1 lakh ಸ್ಟೂಡೆಂಟ್ಸ್ ಇದರ ಬೆನಿಫಿಟ್ ಅನ್ನು ತಗೊಂಡಿದ್ದಾರೆ. ಸೊ ನಮ್ಮಲ್ಲಿ ಬೆನಿಫಿಟ್ ತಗೊಂಡ ಮಕ್ಕಳು ಯಾರು ಅಂತಂದರೆ, ಯಾರು ಒಂದು ಆವ್ರೇಜ್ ಮಾರ್ಕ್ಸ್ ಅನ್ನು ತಗೊಳ್ಳುವಂಥ ಮಕ್ಕಳಿದ್ರು ಅವರು ಡಿಸ್ಟಿಂಕ್ಷನ್ ಲೆವೆಲ್ಗೆ ಬಂದಿದ್ದಾರೆ. ಹಾಗೆ 10th SSLC ರ್ಯಾಂಕಲ್ಲಿ ತುಂಬ ಸ್ಟೇಟ್ಗಳಲ್ಲಿ ತುಂಬ ಮಕ್ಕಳು ರ್ಯಾಂಕನ್ನು ತಗೊಂಡಿದ್ದಾರೆ. ಹಾಗೆ ಆಲ್ ಓವರ್ ಇಂಡಿಯಾದಲ್ಲಿ ಸಹ CBSE ರ್ಯಾಂಕನ್ನು ತಗೊಂಡ ಮಕ್ಕಳು ಸಹ ನಮ್ಮೊಟ್ಟಿಗೆ ಅಸೋಸಿಯೇಟ್ ಆಗಿದ್ದಾರೆ. ಹಾಗಾದರೆ ನೀವು ಯಾಕೆ ನಮ್ಮನ್ನು ಚೂಸ್ ಮಾಡಬೇಕು ಅಥವಾ ಯಾಕೆ ಎಡುಟೆಕ್ ಶಿಕ್ಷಣ ವ್ಯವಸ್ಥೆ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂತಂದರೆ, ಈಗ ನಿಮ್ಮ ಮಗು ಸ್ಕೂಲಿಗೆ ಹೋಗ್ತಾ ಇರ್ಬೋದು. ಸೊ ನಿಮ್ಮ ಮಗು ಕಲಿಯುತ್ತಿರುವ ಸ್ಕೂಲ್ ಏನಿದೆ, ಮೇ ಬಿ ಒನ್ ಆಫ್ ದ ಟಾಪ್ 10 ಸ್ಕೂಲ್ಸ್ ಇನ್ ಕರ್ನಾಟಕ ಇರ್ಬೋದು, ಅಥವಾ ಟಾಪ್ 100 ಸ್ಕೂಲ್ಸ್ ಇನ್ ಇಂಡಿಯಾದಲ್ಲಿ ಇರ್ಬೋದು, ಅಥವಾ ಒನ್ ಆಫ್ ದ ರೆಕಗ್ನೈಸ್ಡ್ ಸ್ಕೂಲ್ಸ್ ಇನ್ ಇಂಡಿಯಾ ಇರ್ಬೋದು, ಅಥವಾ ಒಂದು ನಾರ್ಮಲ್ ಸ್ಕೂಲಲ್ಲಿ ಸಹ ನಿಮ್ಮ ಮಗು ಓದ್ತಾ ಇರ್ಬೋದು ಅಲ್ವಾ. ಸೊ ಹಾಗಾದರೆ ಇಲ್ಲಿ ಏನಾಗುತ್ತೆ ಅಂದರೆ ಮಕ್ಕಳೆಲ್ಲರೂ ಬೇರೆ ಬೇರೆ ಸ್ಕೂಲಲ್ಲಿ ಓದ್ತಾರೆ. ಆದರೆ ಎಂಡಿಗೆ ಬಂದಾಗ, ಫಾರ್ ಎಕ್ಸಾಂಪಲ್ ನಾವು ಬೋರ್ಡ್ ಎಕ್ಸಾಮನ್ನು ತಗೊಂಡ್ರೆ ಪ್ರತಿಯೊಬ್ಬರಿಗೂ ಕ್ವೆಶನ್ ಪೇಪರ್ ಸೇಮ್ ಇರುತ್ತೆ. ಆದರೆ ಕ್ವಾಲಿಟಿ ಎಜುಕೇಷನ್ ಏನಿರುತ್ತೆ ಎಲ್ಲರಿಗೂ ಒಂದೇ ಥರದಲ್ಲಿ ಸಿಕ್ಕಿರಲ್ಲ. ಸೊ ಇದನ್ನೆಲ್ಲ ಒಪ್ತೀರಿ ಅಲ್ವಾ. ಹಾಗಾದರೆ ಈ ಗ್ಯಾಪನ್ನು ಯಾವ ಥರದಲ್ಲಿ ನಾವು ಫಿಲ್ ಮಾಡಬೇಕು, ಪ್ರತಿಯೊಂದು ಸ್ಟೂಡೆಂಟಿಗೆ ಒಂದು ಕ್ವಾಲಿಟಿ ಎಜುಕೇಷನನ್ನು ಹೇಗೆ ಕೊಡಬೇಕು ಅಂತ ಹೇಳೋ ನಿಟ್ಟಿನಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಒಂದು ಹೊಸ ಶಿಕ್ಷಣ ವ್ಯವಸ್ಥೆಯನ್ನು ತಗೊಂಡು ಬಂದಿದ್ದೀವಿ. ಅದನ್ನು ಫಿಜಿಟಲ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಸೊ ಫಿಜಿಟಲ್ ಅಂದರೆ ಫಿಸಿಕಲ್ ಬುಕ್ಸ್ ಆ್ಯಂಡ್ ಡಿಜಿಟಲ್ ಕ್ಲಾಸಸ್. ಸೊ ನಮ್ಮ ಟ್ರೆಡಿಷನಲ್ ಸ್ಟಡಿ ಮೆಥಡ್ ಏನಿದೆ, ನಾವೇನು ಬುಕ್ ರೀಡಿಂಗ್ ಇರ್ಬೋದು, ಬುಕ್ ರೈಟಿಂಗ್ ಇರ್ಬೋದು, ನಾವು ಓದುವ ಟೈಮಿಂದ ಏನು ಮಾಡ್ತಾ ಇದ್ದೀವಿ ಅದನ್ನು ಸಹ ಇಟ್ಟಿದ್ದೀವಿ. ಅದರ ಜೊತೆಗೆ ಅದನ್ನು ನಾವು ಒಂದು ಸ್ಮಾರ್ಟ್ ಬುಕ್ ಆಗಿ ಕನ್ವರ್ಟ್ ಮಾಡಿದ್ದೀವಿ. ಸೊ ಈ ನಮ್ಮ ಸ್ಮಾರ್ಟ್ ಬುಕ್ ಏನಿದೆ, ಒಂದೇ ಬುಕ್ಕು ರಿವಿಷನ್ ಬುಕ್ ಹಾಗೆ, ವರ್ಕ್ ಬುಕ್ಕಿನ ಹಾಗೆ, ಸ್ಮಾರ್ಟ್ ಬುಕ್ಕಿನ ಹಾಗೆ, ಅಸೆಸ್ಮೆಂಟ್ ಹಾಗೆ 4 ಥರದಲ್ಲಿ ನಮ್ಮ ಸ್ಮಾರ್ಟ್ ಬುಕ್ ವರ್ಕ್ ಆಗಲಿಕ್ಕಿದೆ. ಸೊ ಈ ಸ್ಮಾರ್ಟ್ ಬುಕ್ಕಲ್ಲಿ ಏನು ಮಾಡ್ತೀವಿ ಅಂದರೆ QR ಕೋಡ್ ಮುಖಾಂತರ ನಾವು ಡಿಜಿಟಲ್ ಕ್ಲಾಸಸ್ಗೆ ಇದನ್ನು ಕನೆಕ್ಟ್ ಮಾಡ್ತೀವಿ. ಹಾಗಾಗಿ ನಾವು ಉಪಯೋಗಿಸುವ ಶಿಕ್ಷಣ ವ್ಯವಸ್ಥೆಗೆ ನಾವು ಫಿಜಿಟಲ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಇದನ್ನು ನಾವು ಯಾಕೆ ಅಪ್ಲೈ ಮಾಡಿದ್ದೀವಿ ಅಂತಂದರೆ, ಮೇನ್ಲಿ ನಾವು ಯಾವುದೇ ಒಂದು ಹೊಸ ವಿಷಯವನ್ನು ಕಲಿಬೇಕು ಅಂತಂದರೆ ಓದಿ ಕಲಿಬೋದು, ಬರೆದು ಕಲಿಬೋದು, ಕೇಳಿ ಕಲಿಬೋದು, ನೋಡಿ ಕಲಿಬೋದು, ಹಾಗೆ ಅರ್ಥ ಮಾಡಿಕೊಂಡು ಸಹ ಇಲ್ಲಿ ಕಲಿಬೋದು. ಈಗ ಫಾರ್ ಎಕ್ಸಾಂಪಲ್ ನಾನು ಮ್ಯೂಸಿಕ್ ಕಲಿಬೇಕು ಅಂತಂದರೆ ಮ್ಯೂಸಿಕ್ಕನ್ನು ನಮಗೆ ನಾವು ಕೇಳಿ ಕಲಿಬೋದು ಬಿಟ್ಟರೆ ಬರೆದು ಕಲಿಯೋಕ್ಕಾಗಲ್ಲ, ಓದು ಕಲಿಯೋಕ್ಕಾಗಲ್ಲ ಅಲ್ವಾ. ಅದೇ ಥರದಲ್ಲಿ ಒಂದು ಆ್ಯಕ್ಟಿಂಗನ್ನು ನಾನು ಕಲಿಬೇಕು ಅಂತಂದರೆ ಏನು ಮಾಡಬೇಕು, ನೋಡಿಯೇ ಕಲಿಬೇಕಾಗತ್ತೆ. ಹಾಗೆ ಯಾವುದೇ ಒಂದು ಹೊಸ ವಿಷಯವನ್ನು ಅದಕ್ಕೆ ಅನುಗುಣವಾಗಿ ಬೇರೆ ಬೇರೆ ರೀತಿಯಲ್ಲಿ ಕಲಿಯೋಕ್ಕಾಗತ್ತೆ. ಆದರೆ ಇಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ 5 ಥರದ ಕಲಿಕೆ ವಿಧಾನ ಏನಿದೆ ಅದೆಲ್ಲವನ್ನು ನಾವು ಈ ಫಿಜಿಟಲ್ ಕಾನ್ಸೆಪ್ಟಲ್ಲಿ ಆ್ಯಡ್ ಮಾಡಿದ್ದೀವಿ. ಹಾಗಾಗಿ ಏನಾಗುತ್ತೆ ಅಂದರೆ ಮಕ್ಕಳು ಯಾವುದೇ ಸಬ್ಜೆಕ್ಟನ್ನು ಈ ಮೆಥಡಲ್ಲಿ ಓದ್ತಾರೋ ಅವ್ರು ಓದಿದ್ದೆಲ್ಲ ಅವರಿಗೆ 100% ನೆನಪಿರುತ್ತೆ. ಯಾಕೆ ಅಂದರೆ ಈ 5 ಥರದಲ್ಲಿ ಮಕ್ಕಳು ಕಲಿತಾಗ ಅವ್ರು ಏನು ಓದಿರ್ತಾರೆ ಅದು ಮಕ್ಕಳ ಪರ್ಮನೆಂಟ್ ಮೆಮರಿಯಲ್ಲಿ ಸೇವ್ ಆಗುತ್ತೆ.
ಹಾಗಾದರೆ ನಾವು ಕೊಡುವ ಫಿಸಿಕಲ್ ಬುಕ್ ಏನಿದೆ ಯಾವ ಥರದಲ್ಲಿ ವರ್ಕ್ ಆಗುತ್ತೆ ಅಂತಂದರೆ ನಾನು ಆಲ್ರೆಡಿ ಹೇಳಿದಾಗ ಇದನ್ನು ನಾವು ಸ್ಮಾರ್ಟ್ ಬುಕ್ ಅಂತ ಹೇಳ್ತೀವಿ. ಈ ಬುಕ್ಕಲ್ಲಿ 3 ಥರದ QR ಕೋಡ್ಗಳಿರುತ್ತೆ. ಸೊ ಈ 3 ಥರದ QR ಕೋಡ್ಗಳು ಯಾವ ಥರದಲ್ಲಿ ವರ್ಕ್ ಆಗುತ್ತೆ ಅಂದರೆ, ಫಸ್ಟ್ QR ಕೋಡ್ ಇಸ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್, ಅಂದರೆ ಸಬ್ಜೆಕ್ಟನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು QR ಕೋಡ್ ಹೆಲ್ಪ್ ಆಗುತ್ತೆ. ಸೊ ನಾವು ಅರ್ಥ ಮಾಡ್ಕೊಂಡಿದ್ದನ್ನು ಹೇಗೆ ಪ್ರೆಸೆಂಟ್ ಮಾಡಬೇಕು ಅಂತ ಹೇಳೋದಕ್ಕೆ 2ನೇ QR ಕೋಡ್ ನಮಗೆ ಹೆಲ್ಪ್ ಆಗುತ್ತೆ. ಹಾಗೆ ಅದೇ ಥರದಲ್ಲಿ ನಾವು ನಮ್ಮನ್ನು ರೆಗ್ಯುಲರ್ ಆಗಿ ಎಷ್ಟು ನಮಗೆ ನೆನಪಿದೆ, ಎಷ್ಟು ಸಬ್ಜೆಕ್ಟ್ ನಮಗೆ ಅರ್ಥ ಆಗಿದೆ, ಹಾಗೆ ಶಾರ್ಟ್ ಇಂಟರ್ವಲಲ್ಲಿ ನಮ್ಮನ್ನು ನಾವು ಇವ್ಯಾಲ್ಯೂಯೇಟ್ ಮಾಡ್ಕೊಳ್ಬೇಕು ಅಂತಂದಾವಾಗ ನಮಗೆ ಏನಾಗುತ್ತೆ, ಈ 3ನೇ QR ಕೋಡ್ ಏನಿದೆ ನಮಗೆ ಹೆಲ್ಪ್ ಆಗುತ್ತೆ. ಹಾಗಾದರೆ ಬನ್ನಿ ನೋಡೋಣ ಈ QR ಕೋಡ್ಗಳು ಯಾವ ಥರದಲ್ಲಿ ವರ್ಕ್ ಆಗುತ್ತೆ ಅಂತ. ಸೊ ಮೊದಲನೇ QR ಕೋಡ್ ಏನಿದೆ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ನಾವು ಕೊಡುವ ಫಿಸಿಕಲ್ ಬುಕ್ಕಲ್ಲಿ ಏನಿದೆ ಅವರ ಸ್ಕೂಲ್ ಸಬ್ಜೆಕ್ಟಲ್ಲಿ ಆಸ್ ಪರ್ NCERT ಸಿಲೆಬಸ್, CBSE ಇರ್ಬೋದು ಅಥವಾ ಸ್ಟೇಟ್ ಇರ್ಬೋದು, ಮ್ಯಾಥ್ಸ್ ಮತ್ತು ಸೈನ್ಸ್ ಏನಿದೆ ಕರ್ನಾಟಕದಲ್ಲಿ ಸ್ಟೇಟ್ ಆರ್ CBSEಗೆ ಸೇಮ್ ಸಿಲೆಬಸ್ ಇದೆ. ಅವ್ರ ಪಾಠದಲ್ಲಿ ಏನು ಕಲೀಲಿಕ್ಕಿದೆ ಟಾಪಿಕ್ಸ್ ಹೆಡ್ಡಿಂಗ್ಸ್ ಎಲ್ಲ ಬರುತ್ತೆ. ಕೆಳಗಡೆ ನೋಡಿರ್ಬೋದು 10ನೇ ಚಾಪ್ಟ್ರಲ್ಲಿ 10.1 ವೈ ಡು ವಿ ರೆಸ್ಪೈರ್ ಹೇಳುವಂಥ ಟಾಪಿಕ್ ಇದೆ. ಯಾವಾಗ ನಾವು ಕೊಡುವ ಆ್ಯಪಿನ ಮುಖಾಂತರ ಈ QR ಕೋಡನ್ನು ಮಕ್ಕಳು ಸ್ಕ್ಯಾನ್ ಮಾಡ್ತಾರೋ, ಒಂದು ಟೀಚರ್ ಬಂದು 3D ಆ್ಯನಿಮೇಷನ್ ಗ್ರಾಫಿಕ್ಸ್ ಮುಖಾಂತರ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಏನಿದೆ ಅದನ್ನು ಮಕ್ಕಳಿಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಂದರೆ ವಿಜುವಲೈಸೇಷನ್ ಮಾಡಿ ಮಕ್ಕಳಿಗೆ ಸಬ್ಜೆಕ್ಟನ್ನು ಕಲಿಸ್ತಾರೆ. ಇದೆಲ್ಲದು ಪ್ರೀ ರೆಕಾರ್ಡೆಡ್ ವಿಡಿಯೋಸ್ ಇರುತ್ತೆ. ಮಕ್ಕಳು ಯಾವಾಗ ಬೇಕಾದ್ರೆ ಆವಾಗ ಎಷ್ಟು ಸಲ ಬೇಕಾದ್ರೂ ಅವರಿಗೆ ಆ ಸಬ್ಜೆಕ್ಟು ಅರ್ಥ ಆಗುವ ತನಕ ಎಷ್ಟು ಸಲ ಬೇಕಾದ್ರೂ ಕ್ಲಾಸಸ್ಸನ್ನು ಇವರು ಅಟೆಂಡ್ ಆಗ್ಬೋದು. ಅದಕ್ಕೆ ನಾವು ಹೇಳ್ತೀವಿ ಕ್ಲಾಸಸ್ ಆರ್ ಅವೈಲೇಬಲ್ 24/7 ಅಂತ ಹೇಳಿ. ಹಾಗೆ ಅದೇ ಥರದಲ್ಲಿ 2ನೇ QR ಕೋಡ್ ಪ್ರೆಸೆಂಟ್ ದ ಕಾನ್ಸೆಪ್ಟ್ ಅಂತ ಹೇಳ್ತೀವಿ ಅಲ್ವಾ. ನಾವು ಕಲ್ತಿದ್ದನ್ನು ಹೇಗೆ ನಾವು ಪ್ರೆಸೆಂಟ್ ಮಾಡಬೇಕು ಅಂದರೆ, ಯೂಶ್ವಲಿ ಕ್ವಶನ್ಸಿಗೆ ಆನ್ಸರ್ ಹೇಳುವ ಮುಖಾಂತರ ಅಥವಾ ಕ್ವಶನ್ಸಿಗೆ ಆನ್ಸರನ್ನು ಬರೆಯುವ ಮುಖಾಂತರ. ಸೊ ಇವರಿಗೆ ಏನಿರುತ್ತೆ, ಪ್ರತಿಯೊಂದು ಟಾಪಿಕ್ಕಿನ ಮೇಲೆ ಅಥವಾ ಪ್ರತಿಯೊಂದು ಚಾಪ್ಟರಿನ ಮೇಲೆ ನಿಯರ್ಲಿ ನಾವು 40 to 70 ಕ್ವಶನ್ಸನ್ನು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಕೊಡ್ತೀವಿ ಕ್ಲಾಸ್ ವೈಸ್. ಇಲ್ಲಿ ಏನಾಗುತ್ತೆ ಅಂದರೆ, ನಮಗೆ ಯಾವುದೇ ಒಂದು ಬೋರ್ಡ್ ಎಕ್ಸಾಮಿನ ಕ್ವಶನ್ ಪೇಪರನ್ನು ಸೆಟ್ ಮಾಡಬೇಕು ಅಂತಂದರೆ ಅದು NEP ಪ್ರಕಾರ ಸೆಟ್ ಮಾಡ್ತಾರೆ, ಅಂದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ. ಸೊ ನಾವಿಲ್ಲಿ ಕೊಡುವ 60 to 70 ಪ್ರಾಕ್ಟೀಸ್ ಕ್ವಶನ್ಸ್ ಏನಿದೆ ಇದು ಎಲ್ಲದೂ NEP ಜೊತೆಗೆ ಅಲೈನ್ ಆಗಿರುತ್ತೆ. ಹಾಗೆ ಪ್ರತಿ ಚಾಪ್ಟರಿನ ಮೇಲೆ ಪ್ರತಿಯೊಂದು ಕ್ವಶನ್ಸ್, ಅವರ ಟೆಕ್ಸ್ಟ್ ಬುಕ್ ಕ್ವಶನ್ಸ್ ಇರ್ಬೋದು, ಎಡಿಷನಲ್ ಕ್ವಶನ್ಸ್ ಇರ್ಬೋದು, ಪ್ರತಿಯೊಂದು ಕ್ವಶನ್ಸನ್ನು ಕೊಡ್ತೀವಿ. ಪ್ರತಿಯೊಂದು ಕ್ವಶನ್ ಪಕ್ಕದಲ್ಲೂ QR ಕೋಡ್ ಇರುತ್ತೆ. ಯಾವಾಗ ಸ್ಟೂಡೆಂಟಿಗೆ ಈ ಪ್ರಶ್ನೆಗೆ ಉತ್ತರ ಅವರಿಗೆ ಅರ್ಥ ಆಗಿಲ್ಲ ಅಂತಂದರೆ ಇದನ್ನು ಎಗೇನ್ ಸ್ಕ್ಯಾನ್ ಮಾಡಿದಾಗ ಟೀಚರ್ ಬಂದು ಏನು ಮಾಡ್ತಾರೆ, ಈ ಪ್ರಶ್ನೆಗೆ ಉತ್ತರವನ್ನು ಹೇಗೆ ಬರಿಬೇಕು ಅಂತ ಹೇಳ್ಕೊಡ್ತಾರೆ. ಡಿಯರ್ ಫ್ರೆಂಡ್ಸ್, ನೆನ್ಪಿಟ್ಕೊಳ್ಳಿ, ಈ ಪ್ರಶ್ನೆಗೆ ಈ ಉತ್ತರ ಅಂತ ನಾವು ಹೇಳಿಕೊಡಲ್ಲ. ಈ ಪ್ರಶ್ನೆಗೆ ಸ್ಟೂಡೆಂಟ್ ಓನ್ ಆಗಿ ಆನ್ಸರ್ ಬರಿಬೇಕು ಅಂತಂದರೆ ಅವರಿಗೆ ಯಾವ ಟಾಪಿಕ್ ಗೊತ್ತಿರಬೇಕಿತ್ತು, ನಾವು ಅಲ್ಲಿಂದ ಹಿಡಿದು ಅವರಿಗೆ ಎಕ್ಸ್ಪ್ಲೇನ್ ಮಾಡಿ ಪ್ರಶ್ನೆಗೆ ಹೇಗೆ ಉತ್ತರ ಬರಿಬೇಕು ಹೇಳೋದನ್ನು ನಾವು ಸಹ ಇಲ್ಲಿ ಹೇಳಿಕೊಡ್ತೇವೆ. ಹಾಗಾಗಿ 24/7 ಅವರಿಗೆ ಯಾವುದೇ ಟೆಕ್ಸ್ಟ್ ಬುಕ್ ಕ್ವಶನ್ಸ್ ಇರ್ಬೋದು, ಎಡಿಷನಲ್ ಕ್ವಶನ್ಸ್ ಇರ್ಬೋದು, ಹೋಮ್ವರ್ಕ್ ಮಾಡಲಿಕ್ಕೆ ಇರ್ಬೋದು, ಯಾವುದೇ ಕ್ವಶನ್ಸ್ ಬೇಕು ಅಂದ್ರೂ ಜಸ್ಟ್ ಸ್ಕ್ಯಾನ್ ಮಾಡಿ ಟೀಚರಿಂದ ಅದನ್ನು ತಿಳ್ಕೊಂಡು ಅವರು ಹೋಮ್ವರ್ಕನ್ನು ಬರಿಬೋದು. ಹಾಗೆ ಇನ್ನೊಂದು ಥರದಲ್ಲಿ ನಮ್ಮ ಪ್ರೆಸೆಂಟ್ ಕಾನ್ಸೆಪ್ಟ್ QR ಕೋಡ್ ಯಾವ ಥರದಲ್ಲಿ ಹೆಲ್ಪ್ ಆಗುತ್ತೆ ಅಂದರೆ, ತುಂಬ ಜನ ಮಕ್ಕಳಿಗೆ ಮಾರ್ಕ್ಸ್ ವೈಸ್, ಅಂದರೆ 2 ಮಾರ್ಕ್ಸಿಗೆ ಎಷ್ಟು ಬರೀಬೇಕು, 3 ಮಾರ್ಕ್ಸಿಗೆ ಎಷ್ಟು ಬರೀಬೇಕು ಅದು ಬಗ್ಗೆ ಒಂದು ಕ್ಲಾರಿಟಿ ಇರಲ್ಲ. ಇದರಿಂದ ಏನಾಗುತ್ತೆ ಅಂದರೆ ಎಕ್ಸಾಮಲ್ಲಿ ಅವರಿಗೆ ಕರೆಕ್ಟಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಆಗಲ್ಲ. ಸೊ ಈ ನಮ್ಮ ವರ್ಕ್ ಬುಕ್ ಏನಿದೆ ಇಲ್ಲಿ ನೋಡಿರ್ಬೋದು, ನಾವು ಬೇರೆ ಬೇರೆ ಕ್ವಶನ್ಸ್ಗೆ ಬೇರೆ ಬೇರೆ ಗ್ಯಾಪನ್ನು ಕೊಟ್ಟಿದ್ದೀವಿ. ಈ ಥರದಲ್ಲಿ ಪ್ರತಿಯೊಂದು ಪ್ರಶ್ನೆಗೆ ಯಾವ ಥರದಲ್ಲಿ ಇವರು ಉತ್ತರ ಬರಿಬೇಕು, ಎಷ್ಟು ಉತ್ತರ ಬರಿಬೇಕು ಹೇಳೋದನ್ನು ಮಕ್ಕಳು ಕಲೀಲಿಕ್ಕೆ ಇಲ್ಲಿ ಹೆಲ್ಪ್ ಆಗುತ್ತೆ. ಹಾಗೆ ನಾವು 3ನೇಯ QR ಕೋಡ್ ಬಗ್ಗೆ ನೋಡೋಣ, ರೆಗ್ಯುಲರ್ ಸೆಲ್ಫ್ ಇವ್ಯಾಲ್ಯೂಯೇಷನ್ ಕೋಡ್ ಅಂತೇಳಿ. ಇಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಪ್ರತಿ ಚಾಪ್ಟರ್ ಎಂಡಲ್ಲಿ ಮಕ್ಕಳಿಗೆ ಒಂದು QR ಕೋಡ್ ಕೊಡ್ತೀವಿ. ಇದನ್ನು ಸ್ಕ್ಯಾನ್ ಮಾಡಿದಾಗ ಒಂದು ಟೆಸ್ಟ್ ಓಪನ್ ಆಗುತ್ತೆ. ಅಂದರೆ ಪ್ರತಿ ಸಾಲಿನೂ ಒಂದು ಸಬ್ಜೆಕ್ಟ್ ಅಥವಾ ಒಂದು ಟಾಪಿಕ್ ಸ್ಟಡಿ ಆದಮೇಲೆ ರೆಗ್ಯುಲರ್ ಆಗಿ ಯಾವಾಗ ಬೇಕಾದ್ರೆ ಆವಾಗ ಎಷ್ಟು ಸಲ ಬೇಕಾದ್ರೂ ಮಕ್ಕಳು ಅವರನ್ನು ಸೆಲ್ಫ್ ಇವ್ಯಾಲ್ಯೂಯೇಷನನ್ನು ಮಾಡ್ಕೊಳ್ಬೋದು. ಅಥವಾ ಬೀಂಗ್ ಅ ಪೇರೆಂಟ್ ಆಗಿ ಅಮ್ಮ ನಂದು ಎಲ್ಲ ಓದಾಗಿದೆ ಅಂತ ನಮ್ಮ ಮಕ್ಕಳು ಹೇಳಿದ್ರು ಅವರಿಗೆ ಎಷ್ಟು ಅರ್ಥ ಆಗಿದೆ ಅಥವಾ ಎಷ್ಟು ಓದಿದ್ದಾರೆ ಅಂತ ಹೇಳೋದನ್ನ ನೀವು ಸಹ ಇಲ್ಲಿ ಚೆಕ್ ಮಾಡಬಹುದು. ಇದನ್ನು ಸ್ಕ್ಯಾನ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಒಂದು ಟೆಸ್ಟ್ ಓಪನ್ ಆಗುತ್ತೆ. ಸ್ಟಾರ್ಟ್ ಅಸೆಸ್ಮೆಂಟ್ ಅಂದಾಗ ಈ ತರದಲ್ಲಿ 30 ಮಾರ್ಕ್ಸ್ ಇದು ಕ್ವಶನ್ಸ್ ಬರ್ತಾ ಹೋಗುತ್ತೆ.
ಸೊ ನಾವು ಆನ್ಸರ್ಸ್ ಮಾಡ್ತಾ ಹೋದಾಗ ಏನಾಗುತ್ತೆ, ಇಮಿಡಿಯೇಟ್ ಆಗಿ ಟೆಸ್ಟ್ ಮುಗಿದ ನಂತರದಲ್ಲಿ ರಿಪೋರ್ಟ್ ಬರುತ್ತೆ. ರಿಪೋರ್ಟಲ್ಲಿ ಎಷ್ಟು ಕರೆಕ್ಟ್ ಬರೆದಿದ್ದೀವಿ, ಎಷ್ಟು ರಾಂಗ್ ಬರೆದಿದ್ದೀವಿ, ಹಾಗೆ ಎಷ್ಟು ಕ್ವಶನ್ಸು ಸ್ಕಿಪ್ ಮಾಡಿದ್ದೀವಿ ಅಂತ ಗೊತ್ತಾಗುತ್ತೆ. ಯಾವ ಆನ್ಸರ್ ನಾವು ಕರೆಕ್ಟ್ ಬರೆದಿರ್ತೀವಿ ಅದಕ್ಕೆ ಗ್ರೀನ್ ಟಿಕ್ ಬರುತ್ತೆ. ಯಾವ ಆನ್ಸರ್ಸಿಗೆ ರಾಂಗ್ ಬರೆದಿರ್ತಾರೆ ಮಕ್ಕಳು, ರೆಡ್ ಇಂಟು ಮಾರ್ಕ್ ಬಂದು ಕೆಳಗಡೆ ಒಂದು ವ್ಯೂ ಬಟನ್ ಬರುತ್ತೆ. ಸೊ ಈ ಪ್ರಶ್ನೆಗೆ ಮಕ್ಕಳು ಕರೆಕ್ಟಾಗಿ ಆನ್ಸರ್ ಮಾಡಿಲ್ಲ ಅಂದರೆ ಇದನ್ನು ಆನ್ಸರ್ ಮಾಡಲಿಕ್ಕೆ ಅವರಿಗೆ ಬೇಕಾದ ಕಾನ್ಸೆಪ್ಟ್ ಕರೆಕ್ಟಾಗಿ ಅರ್ಥ ಆಗಿಲ್ಲ ಅಂತ ಅಲ್ವಾ. ಹಾಗಾಗಿ ಈ ವ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂದರೆ ಇಮಿಡಿಯೇಟ್ ಆಗಿ ಟೀಚರ್ ಬಂದು ಅದರ ಬಗ್ಗೆ ರಿಲೇಟೆಡ್ ಟಾಪಿಕ್ ಏನಿದೆ ಅದನ್ನು ಪಾಠ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಮಕ್ಕಳು ಎಲ್ಲಿ ತಪ್ತಾರೆ ಅವರನ್ನು ಅವರು ಇಮಿಡಿಯೇಟ್ ಆಗಿ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಏನಿದೆ ಇದು ಒಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಬಂದು ನಾವು ಮಕ್ಕಳಿಗೆ ಇನ್ನೊಂದು ಬೋನಸ್ ಕೊಡ್ತೀವಿ, ಅದು ಇಂಟ್ರಾಕ್ಟಿವ್ ಸೆಷನ್ ಅಂತ ಹೇಳ್ತೀವಿ, ಬ್ಯಾಟಲ್ ಆಫ್ ಬ್ರೈನ್ಸ್. ಅಂದರೆ ಅವರಿಗೆ ಸ್ಕೂಲ್ ಸ್ಟಾರ್ಟ್ ಆದ ಮೇಲೆ ಪ್ರತಿ ವಾರದಲ್ಲಿ 2 ರಿಂದ 3 ಏನು ಮಾಡ್ತೀವಿ ಅಂದರೆ ಆನ್ಲೈನ್ ಕ್ವಿಝನ್ನು ಮಕ್ಕಳಿಗೆ ಕಂಡಕ್ಟ್ ಮಾಡ್ತೀವಿ. ಆಲ್ ಓವರ್ ಇಂಡಿಯಾದಿಂದ ಕುತ್ಕೊಳ್ಳುವ ಪ್ರತಿಯೊಬ್ಬರು ಮಕ್ಕಳು ಕುತ್ಕೊಳ್ತಾರೆ. ಇಲ್ಲಿ ಏನಾಗುತ್ತೆ ಅಂದರೆ KBC ಥರದಲ್ಲೇ ಒಳ್ಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರುತ್ತೆ, ಕ್ವಶನ್ಸ್ ಕೇಳ್ತಾರೆ, ಕ್ಲಾಕ್ ರನ್ ಆಗುತ್ತೆ. ಬಿಫೋರ್ ಕ್ಲಾಕ್ ಎಂಡ್ ಆಗೋದ್ರೊಳಗೆ ಮಕ್ಕಳು ಕ್ವಶನ್ಸ್ಗೆ ಆನ್ಸರ್ಸ್ ಮಾಡಬೇಕಾಗತ್ತೆ. ಇದೇನಾಗತ್ತೆ ಅಂದರೆ ಸ್ಕೂಲ್ ಲೆವೆಲಿಂದನೇ ಅವ್ರು ನೆಕ್ಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೇಗೆ ಬರೀಬೇಕು, ಅಥವಾ ಅವರಿಗೆ ಒಂದು ಸ್ಟೇಜ್ ಫಿಯರ್ ಏನಿದೆ, ಕನ್ಫ್ಯೂಷನ್ ಏನಿದೆ, ಇದೆಲ್ಲ ಅಥವಾ ಎಕ್ಸಾಮ್ ಫಿಯರ್ ಏನಿದೆ, ಇದೆಲ್ಲವನ್ನು ನಾವು ಈ ಕ್ವಿಜ್ ಮುಖಾಂತರ ಮಕ್ಕಳಲ್ಲಿ ಆ ಪ್ರಾಬ್ಲಮ್ ಇದ್ದರೆ ಅದನ್ನು ನಾವು ನಿವಾರಣೆ ಮಾಡ್ತೀವಿ ಅಂತ ಹೇಳ್ಬೋದು. ಹಾಗಾದರೆ ಇದೆಲ್ಲವನ್ನು ನಾವು ನೋಡಿದಾಗ ಯೂಶ್ವಲಿ ಬೀಯಿಂಗ್ ಅ ಪೇರೆಂಟ್ ಅಥವಾ ಒಂದು ಸ್ಟೂಡೆಂಟ್ ಇದು ನಾರ್ಮಲ್ ಪ್ರಾಬ್ಲಮ್ಸನ್ನು ನಾವು ನೋಡ್ತೀವಿ. ಯಾವಾಗ ಅವರಿಗೆ ರಿಸಲ್ಟ್ ಬರುತ್ತೆ, ಬಂದಾಗ ಕಡಿಮೆ ಮಾರ್ಕ್ಸ್ ಬಂದಾಗ ಯೂಶ್ವಲಿ ಏನು ರೀಸನ್ ಹೇಳ್ತಾರೆ ಮಕ್ಕಳು, ನಾನು ಯಾವ ಚಾಪ್ಟರ್ ನನಗೆ ಕಷ್ಟ ಇತ್ತು ಅದ್ರ ಮೇಲೆ ಜಾಸ್ತಿ ಕ್ವಶನ್ ಬಂದಿತ್ತು, ನಾನು ಸ್ಕೂಲಿಗೆ ಆಬ್ಸೆಂಟ್ ಆದಾಗ ಪಾಠ ಕಲಿಸಿದ್ರು ಅದು ನನಗೆ ಅಷ್ಟು ಕ್ಲಾರಿಟಿ ಇರಲಿಲ್ಲ, ಅದ್ರ ಮೇಲೆ ತುಂಬ ಕ್ವಶನ್ಸ್ ಕೇಳಿದ್ರು, ಅಥವಾ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಕೇಳಿದ್ರು, ಅಥವಾ ನಮ್ಮ ಟೀಚರ್ ಆ ಪಾಠವನ್ನು ಮಾಡಿರಲಿಲ್ಲ. ಇದೇ ಥರದಲ್ಲಿ ನಮಗೆ ರೀಸನ್ಸನ್ನು ಮಕ್ಕಳು ಹೇಳ್ತಾರೆ. ಸೊ ಇನ್ನು ಮುಂದೆ ಈ ಥರದ್ದು ಯಾವ ರೀಸನ್ನಿಗೂ ಮಕ್ಕಳು ಹೇಳುವ ಅವಶ್ಯಕತೆ ಇರಲ್ಲ, ಅವರು ಫುಲ್ ಸ್ಕೋರ್ ಮಾಡ್ಬೋದು. ಯಾಕಂದರೆ ನಮ್ಮ QR ಕೋಡ್ 1 ಏನಿದೆ, ಯಾವುದೇ ಪಾಠವನ್ನಾಗಲಿ ಮಕ್ಕಳು ಎಷ್ಟು ಸಲ ಬೇಕಾದ್ರೂ ಯಾವಾಗ ಬೇಕಾದ್ರೂ ನೋಡಿ ಕಲಿಬೋದು. ಯಾವುದೇ ಟಾಪಿಕನ್ನು ಅವರು ಮಿಸ್ ಆಗ್ತಾರೆ ಅಂತ ಹೇಳುವ ಕ್ವಶನ್ನೇ ಬರಲ್ಲ. ಹಾಗಾಗಿ ಈ ಎಲ್ಲ ಮಕ್ಕಳ ಪ್ರಾಬ್ಲಮಿಗೆ ಏನಿದೆ ನಮ್ಮ QR ಕೋಡ್ 1 ಹೇಳೋದು ಸೊಲ್ಯೂಷನನ್ನು ಕೊಡಲಿಕ್ಕಿದೆ. ಹಾಗೆ ಇನ್ನೊಂದು ಪ್ರಾಬ್ಲಮ್ಸನ್ನು ಮಕ್ಕಳು ಏನು ಹೇಳ್ತಾರೆ ಅಂದರೆ ಪೇಪರ್ ತುಂಬ ಟಫ್ ಇತ್ತು, ಅಥವಾ ತುಂಬ ಟ್ವಿಸ್ಟೆಡ್ ಕ್ವಶನ್ಸ್ ಕೇಳಿದ್ರು, ಅಪ್ಲಿಕೇಶನ್ ಕ್ವಶನ್ಸನ್ನು ಕೇಳಿದ್ರು, ನನಗೆ ಆನ್ಸರ್ ಗೊತ್ತಿತ್ತಮ್ಮ ಆದರೆ ಟೈಮ್ ಆಯಿತು ಅಂತ ಟೀಚರ್ ಪೇಪರ್ ತೊಗೊಂಡ್ಬಿಟ್ರು, ಅಥವಾ ನನಗೆ ಒಂದು ಕ್ವಶನ್ನಿಗೆ ಆನ್ಸರೇ ನೆನಪಾಗಿರಲಿಲ್ಲ, ಹಾಗಾಗಿ ಅದಕ್ಕೆ ವಿಚಾರ ಮಾಡ್ತಾ ನಾನು ಕುತ್ಕೊಂಡಿದ್ದಕ್ಕೆ ನನಗೆ ಬರೆಯೋಕ್ಕೆ ಟೈಮ್ ಸಾಕಾಗಿಲ್ಲ, ಅಥವಾ ನನಗೆ ಯಾವ ಮಾರ್ಕ್ಸಿಗೆ ಎಷ್ಟು ಆನ್ಸರ್ಸ್ ಬರೀಬೇಕು ಅಂತ ಹೇಳುವ ಕ್ಲಾರಿಟಿ ಇರಲಿಲ್ಲ. ಇದೆಲ್ಲ ರೀಸನ್ಸನ್ನು ಮಕ್ಕಳು ಹೇಳ್ತಾರೆ. ಸೊ ಇದಕ್ಕೇನಿದೆ, ನಮ್ಮದು ಸೊಲ್ಯೂಷನ್ ಇದೆ, QR ಕೋಡ್ 2 ಕೊಡುತ್ತೆ. ಯಾಕಂದರೆ ಆಸ್ ಪರ್ NEP ಕ್ಲಿಯರ್ ಆಗಿ ಮಕ್ಕಳಿಗೆ ಕಾನ್ಸೆಪ್ಟಿನ ಸಹಿತ ಎಷ್ಟು ಮಾರ್ಕ್ಸಿಗೆ ಎಷ್ಟು ಬರಿಬೇಕಂತ ಹೇಳೋದನ್ನು ನಾವು ಹೇಳ್ಕೊಡ್ತೀವಿ. ಹಾಗಾಗಿ ಇದೇನು ಈ ಎಲ್ಲ ಸ್ಟೂಡೆಂಟ್ ಇದು ಪ್ರಾಬ್ಲಮಿಗೆ ಏನಿದೆ ನಮ್ಮ ಈ QR ಕೋಡು ಹೆಲ್ಪ್ ಆಗಲಿಕ್ಕಿದೆ. ಹಾಗೆ ಅದೇ ಥರದಲ್ಲಿ ಇನ್ನು ಮಕ್ಕಳು ಏನು ಹೇಳ್ತಾರೆ, ತುಂಬ ಜನ ಮಕ್ಕಳಿಗೆ ಪರೀಕ್ಷೆ ಅಂದರೆ ಹೆದರಿಕೆ ಇರುತ್ತೆ, ಅಥವಾ ಹಾಲಿಗೆ ಹೋಗೋ ತನಕ ಟೆನ್ಷನಲ್ಲಿ ನನಗೆ ಬಂದಿದ್ದನ್ನು ನಾನು ಮರ್ತೋದೆ ಅಮ್ಮ ಅಂತ ಹೇಳ್ತಾರೆ, ಅಥವಾ ಕ್ವಶನ್ ಪೇಪರ್ ನೋಡೋ ತನಕ ನನ್ನ ಮೈಂಡ್ ಬ್ಲ್ಯಾಂಕ್ ಆಯಿತು, ನನಗೆ ಒಂದು 10 ನಿಮಿಷ ಏನು ನೆನಪೇ ಬಂದಿಲ್ಲ ಅಂತ ಹೇಳ್ತಾರೆ, ಅಥವಾ ಕೆಲವೊಂದು ಪ್ರಶ್ನೆಗೆ ನನಗೆ ಆನ್ಸರೇ ನೆನಪಾಗಿಲ್ಲ ಅಂತ ಹೇಳ್ತಾರೆ, ಅಥವಾ ಒಂದು ಸಮ್ಮಲ್ಲಿ ನಾನು ಲಾಸ್ಟ್ ಸ್ಟೆಪ್ ನನಗೆ ನೆನಪೇ ಆಗಿಲ್ಲ, ಅದು ಮಿಸ್ ಆದೆ ಅಂತ ಹೇಳ್ತಾರೆ. ಈ ಎಲ್ಲ ಪ್ರಾಬ್ಲಮಿಗೆ ಏನಿದೆ ನಮ್ಮ QR ಕೋಡ್ 3 ಏನಿದೆ, ಹಾಗೆ ಅದರ ಜೊತೆಗೆ ನಾವೇನು ಬ್ಯಾಟಲ್ ಆಫ್ ಬ್ರೈನ್ಸ್ ಅಂತ ಕೊಡ್ತೀವಿ, ಇದೇನು ಮಾಡುತ್ತೆ, ಈ ಎಕ್ಸಾಮ್ ಫಿಯರ್ ಇರ್ಬೋದು ಮಕ್ಕಳಿಗೆ, ಅವರ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇರ್ಬೋದು, ಅಥವಾ ವಾಟ್ ಎವರ್ ಅಂದರೆ ಕ್ವಶನ್ ನೋಡಿದರೆ ಬ್ಲ್ಯಾಂಕ್ ಆಗೋದಿರ್ಬೋದು, ಇದೆಲ್ಲ ಪ್ರಾಬ್ಲಮನ್ನು ಸಾಲ್ವ್ ಮಾಡುತ್ತೆ. ಯಾಕಂದ್ರೆ ಅವ್ರ ಮನೆಯಲ್ಲೇ ರಿಪೀಟೆಡ್ ಆಗಿ ಎಕ್ಸಾಮ್ಸನ್ನು ಮಾಡಿಕೊಂಡು ಅವರು ಪ್ರಿಪೇರ್ ಆಗಿ ಅವರ ಕಾನ್ಫಿಡೆನ್ಸ್ ಲೆವೆಲ್ ಏನಿದೆ ಅದನ್ನು ಜಾಸ್ತಿ ಮಾಡಿಕೊಂಡು ಹೋಗಿರ್ತಾರೆ. ಹಾಗಾಗಿ ಕಾಮನ್ ಆಗಿ ಸ್ಟೂಡೆಂಟ್ಸ್ಗೆ ಬರುವ ಇದೆಲ್ಲ ಪ್ರಾಬ್ಲಮ್ಸಿಗೂ ನಮ್ಮ ಈ 3 QR ಕೋಡಲ್ಲಿ ಸೊಲ್ಯೂಷನ್ ಸಿಗತ್ತೆ ಅಂತ ಹೇಳ್ಬೋದು. ಮಕ್ಕಳು ಪ್ರಾಬ್ಲಮ್ಸ್ ಅನ್ನ ನೋಡಿದ್ವಿ ಅಲ್ವಾ. ಸೊ ಬೀಯಿಂಗ್ ಅ ಪೇರೆಂಟ್ ನಮ್ಮ ಮೈಂಡಲ್ಲಿ ಏನು ಥಾಟ್ ಬರುತ್ತೆ ಅಂತ ನಾವು ವಿಚಾರ ಮಾಡಬೇಕು ಅಂತಂದ್ರೆ, ನಾವು ನಮ್ಮ ಮಕ್ಕಳನ್ನ ಒಂದು ಒಳ್ಳೆ ಬೆಸ್ಟ್ ಸ್ಕೂಲಲ್ಲಿ ಕಲಿಸ್ತಾ ಇದೀವಿ ಅಂತ ನಮಗೆ ಅನ್ನಿಸ್ತಾ ಇದೆಯಾ, ಅಥವಾ ನಾವು ಯಾವ ಸ್ಕೂಲಲ್ಲಿ ಮಕ್ಕಳನ್ನ ಕಳಿಸ್ತಾ ಇದ್ದೀವಿ ಅಲ್ಲಿ ಇರುವ ಟೀಚರ್ಸ್ ಏನಿದ್ದಾರೆ ಅವರು ಪ್ರೊಫೆಷ್ನಲಿ ಟ್ರೈನ್ ಟೀಚರ್ಸ್ ಆಗಿದ್ದಾರಾ ಇಲ್ವಾ, ಅಥವಾ ಆ ಟೀಚರು ಹೇಗೆ ಕ್ಲಾಸಲ್ಲಿ ಪಾಠ ಮಾಡ್ತಾರೆ ಅಂತ ಹೇಳೋದನ್ನು ನಮಗೆ ಅಬ್ಸರ್ವ್ ಮಾಡಲಿಕ್ಕೆ ಅವಕಾಶ ಇದೆಯಾ, ಹಾಗೆ ನನ್ನ ಮಗನಿಗೆ ಅಥವಾ ಮಗಳಿಗೆ ಒಂದು ಸಲ ಪಾಠ ಕೇಳಿದರೆ ಅರ್ಥ ಆಗತ್ತಾ ಇಲ್ವಾ.
ಸೊ ಇದೆಲ್ಲ ಪ್ರಶ್ನೆಗಳು ನಮ್ಮಲ್ಲಿ ಇರುತ್ತೆ ಅಲ್ವಾ. ಇದೆಲ್ಲದಕ್ಕೂ ಏನಿದೆ ಇಲ್ಲಿ ಸೊಲ್ಯೂಷನ್ ಇದೆ. ಯಾಕಂದರೆ ನಮ್ದು ಏನು ಒಂದು ಎಜುಕೇಷನ್ ಪ್ಯಾಕೇಜನ್ನು ಡಿಸೈನ್ ಮಾಡಿದ್ದೀವಿ, ಒಂದು ಎಕ್ಸ್ಪರ್ಟ್ಸ್ ಇದನ್ನು ಡಿಸೈನ್ ಮಾಡಿರ್ತಾರೆ ಯಾವ ಥರದಲ್ಲಿ ನಾವು ಪಾಠ ಮಾಡಬೇಕು ಅಂಥೇಳಿ. ಹಾಗೆ ಇಲ್ಲಿ ಪಾಠ ಮಾಡುವ ಪ್ರತಿಯೊಂದು ಟೀಚರ್ಸು ಏನಿದ್ದಾರೆ ಅವರು ಪ್ರೊಫೆಷ್ನಲಿ ಟ್ರೈನ್ಡ್ ಟೀಚರ್ಸ್ ಆಗಿರ್ತಾರೆ. ನೀವು ಮಕ್ಕಳ ಪಕ್ಕದಲ್ಲಿ ಕೂತ್ಕೊಂಡು ಅವ್ರ ಮಕ್ಕಳಿಗೆ ಹೇಗೆ ಪಾಠ ಮಾಡ್ತಾರೆ ಅಂತ ಹೇಳೋದನ್ನು ಸಹ ನೋಡ್ಬೋದು. ಹಾಗೆ ನಮ್ಮ ಮಕ್ಕಳಿಗೆ ಒಂದು ಸಲ ಕೇಳಿದರೆ ಅರ್ಥ ಆಗಿಲ್ಲ ಅಂತಂದರೆ ಅದೇ ಪಾಠವನ್ನು ರಿಪೀಟೆಡ್ ಆಗಿ ಎಷ್ಟು ಸಲ ಬೇಕಾದ್ರೂ ಅವ್ರಿಗೆ ಕೇಳಲಿಕ್ಕೆ ಅವಕಾಶ ಇದೆ. ಸೊ ಇದೆಲ್ಲದೂ ನಾವು ಕೊಡುವ ಏನಿದೆ QR ಕೋಡ್ 1 ಏನಾಗುತ್ತೆ, ರಿಪೀಟೆಡ್ ಆಗಿ ಪಾಠವನ್ನು ಮಕ್ಕಳು ನೋಡಿದಾಗ ಈ ಮೇಲಿನ ಎಲ್ಲ ನಮ್ಮ ಮೈಂಡಲ್ಲಿ ಇರುವ ಡೌಟ್ಸಿಗೆ ಏನಿದೆ ನಮಗೆ ಒಂದು ಆನ್ಸರ್ ಹೇಳೋದು ಇಲ್ಲಿ ಸಿಗತ್ತೆ. ನೆಕ್ಸ್ಟ್ ಇನ್ನೇನು ಅನ್ಸುತ್ತೆ ಅಂದರೆ ಬೀಯಿಂಗ್ ಅ ಪೇರೆಂಟ್ ನಮಗೆ ವಿಚಾರ ಮಾಡಬೇಕು ನಾವು, ನಮಗೆ ಓನ್ಲಿ ನಮ್ಮ ಮಕ್ಕಳು ಮಾರ್ಕ್ಸ್ ಸ್ಕೋರ್ ಮಾಡೋದು ಇಂಪಾರ್ಟೆಂಟ್ ಅಥವಾ ಅವ್ರ ನಾಲೆಜ್ ತೊಗೊಳ್ಬೇಕಾ, ಅಥವಾ ಮಕ್ಕಳು ಬಾಯ್ಪಾಠ ಮಾಡಿ ಸ್ಟಡಿ ಮಾಡೋದು ಒಂದು ಬೆಸ್ಟ್ ಮೆಥಡ, ಅಥವಾ ಅವ್ರ ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡು ಸ್ಟಡಿ ಮಾಡಬೇಕಾ? ಸೊ ಈ ಪ್ರಶ್ನೆಗೆ ಈ ಉತ್ತರ ಅಂತ ಅಷ್ಟೇ ಹೇಳೋದು, ಅಥವಾ ನಮ್ಮ ಮಕ್ಕಳು ಒಂದು ಇನೋವೇಟಿವ್ ಆಗಿ ಥಿಂಕ್ ಮಾಡಬೇಕು ಅಂತಲೂ ನಮಗೆ ಅನಿಸತ್ತೆ ಅಲ್ವಾ. ಹಾಗೆ ಅದೇ ಥರದಲ್ಲಿ ಯಾವುದೇ ಒಂದು ಪ್ರಶ್ನೆಯನ್ನು ಕೇಳಿದ್ರೆ ಸ್ಪೀಡಾಗಿ ನಮ್ಮ ಮಕ್ಕಳು ಆನ್ಸರ್ ಮಾಡಬೇಕು ಅಂತ ನಮಗೆ ಅನಿಸತ್ತೆ ಅಲ್ವಾ. ಇದು ಎಲ್ಲದಕ್ಕೂ ಏನಿದೆ ನಮ್ಮದು QR ಕೋಡ್ Q2 ಏನಿದೆ ಹೆಲ್ಪ್ ಆಗಲಿಕ್ಕಿದೆ. ಯಾಕಂದರೆ ಇಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ಅವ್ರು ಹೇಗೆ ಉತ್ತರ ಬರೀಬೇಕು ಅಥವಾ ನಾಲೆಜನ್ನು ಹೇಗೆ ತಗೊಳ್ಬೇಕು, ಹೇಗೆ ಆನ್ಸರ್ಸನ್ನು ಬರೀಬೇಕು, ಯಾಕೆ ಈ ಪ್ರಶ್ನೆಗೆ ಇದೇ ಉತ್ತರ, ಇದು ಎಲ್ಲವನ್ನು ನಾವು ಹೇಳ್ಕೊಡ್ತಾ ಬಂದಾಗ ಏನಾಗುತ್ತೆ ಅಂದರೆ ಈ ನಮ್ಮ ಮನಸ್ಸಲ್ಲಿ ಎಲ್ಲ ಡೌಟ್ಗಳಿಗೂ ಸಹ ನಮಗೆ ಇಲ್ಲಿ ಆನ್ಸರ್ ಹೇಳೋದು ಸಿಗತ್ತೆ. ಹಾಗೆ ನಮಗೆ ಇನ್ನೊಂದು ಏನಂದರೆ ನಮಗೆ ಇದೆಲ್ಲ ನಮ್ಮ ಮಕ್ಕಳಿಗೆ ಬೇಕಾ ಅಂತ ನಮಗೆ ಅನಿಸಿದರೆ, ಅಂದರೆ ನಮ್ಮ ಮಕ್ಕಳಿಗೆ ಒಂದು ಸ್ಟ್ರೆಸ್ಸನ್ನು ಕಡಿಮೆ ಮಾಡಬೇಕು, ಹಾಗೆ ಅವ್ರು ಏನಾದ್ರು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇದ್ದರೆ ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕು, ನಾವು ಸಹ ನಮ್ಮ ಮಕ್ಕಳ ಜೊತೆಗೆ ಅವರ ಸ್ಟಡೀಸಲ್ಲಿ ಇನ್ವಾಲ್ವ್ ಆಗಬೇಕು, ಅವ್ರು ಹೇಗೆ ಓದ್ತಾ ಇದ್ದಾರೆ ಪ್ರತಿದಿನ ಅವರ ಏಳಿಗೆಯನ್ನು ನಾವು ಅಬ್ಸರ್ವ್ ಮಾಡಬೇಕು, ಹಾಗೆ ಅವ್ರು ಏನೊಂದು ಅಚೀವ್ಮೆಂಟನ್ನು ಮಾಡ್ತಾರೆ, ಒಂದು ಸ್ಕೋರ್ ಮಾಡ್ತಾರೆ ಅಥವಾ ಒಂದು ಸಕ್ಸಸ್ಸನ್ನು ಮಾಡ್ತಾರೆ, ಅದಕ್ಕೆ ಅವರಿಗೊಂದು ಅವಾರ್ಡ್ ಅಥವಾ ರಿವಾರ್ಡ್ ಹೇಳೋದು ಸಿಗಬೇಕು. ಇದೆಲ್ಲದು ಬೇಕೇ ಬೇಕು ಅಲ್ವಾ. ಇದಕ್ಕೆ ಏನಾಗುತ್ತೆ ಅಂದರೆ ನಮ್ಮ QR ಕೋಡ್ 3 ಮತ್ತು ಬ್ಯಾಟಲ್ ಆಫ್ ಬ್ರೈನ್ ಹೇಳೋ ಕ್ವಿಜ್ ಏನಿದೆ ಇದು ಹೆಲ್ಪ್ ಆಗುತ್ತೆ. ಕ್ವಿಝಲ್ಲಿ ವಿನ್ ಆದ ಮಕ್ಕಳನ್ನ ರಿಕಗ್ನೈಸ್ ಮಾಡ್ತೀವಿ, ಅವರಿಗೆ ಒಂದು ಪ್ರೈಸ್ ಮನಿ ಸಿಗತ್ತೆ. ರೆಗ್ಯುಲರ್ ಆಗಿ ಟೆಸ್ಟ್ ಬರೆದಾಗ ನಾವು ಮಕ್ಕಳನ್ನು ಚೆಕ್ ಮಾಡ್ತಾ ಇರ್ಬೋದು. ಒಮ್ಮೆ ಅವರು ಎಲ್ಲ ಟೆಸ್ಟಿಗೆ ಪ್ರತಿಯೊಂದು ಚಾಪ್ಟರ್ ಟೆಸ್ಟ್ಗೆ ಕರೆಕ್ಟಾಗಿ ಆನ್ಸರ್ ಬರೆದ್ರು ಅಂತಂದರೆ ಫ್ರೀಯಾಗಿ ಅವರಿಗೆ ಆಟ ಆಡಲಿಕ್ಕೆ ನಾವು ಕಳಿಸ್ಬೋದು ಅಲ್ವಾ. ಇದೆಲ್ಲದು ಏನು ಮಾಡುತ್ತೆ, ಮಕ್ಕಳ ಒಂದು ಸ್ಟ್ರೆಸ್ಸನ್ನು ಕಡಿಮೆ ಮಾಡಿ ಅವರು ಖುಷಿಯಿಂದ ಸಬ್ಜೆಕ್ಟನ್ನು ಸ್ಟಡಿ ಮಾಡೋಕ್ಕೆ ನಾವಿಲ್ಲಿ ಅವಕಾಶವನ್ನು ಮಾಡಿಕೊಡ್ತೇವೆ. ಅಂದರೆ ಇಲ್ಲಿ ನಮ್ಮ ಮೇನ್ ಮಿಷನ್ ಏನಿದೆ ಅಂತ ಹೇಳ್ತೀವಿ ಅಂದರೆ, ನನಗೆ ಏನು ಬರುತ್ತೆ, ನಾನು ಹೇಗೆ ಟೀಚ್ ಮಾಡ್ತೀನಿ ಹಾಗೆ ಟೀಚ್ ಮಾಡಿದರೆ ಮಕ್ಕಳಿಗೆ ಅರ್ಥ ಆಗಲ್ಲ. ಸೊ ಫಸ್ಟ್ ಅವ್ರ ಜೊತೆಗೆ ಕನೆಕ್ಟ್ ಆಗಬೇಕು. ಅವರಿಗೆ ನಾವು ಯಾವ ಥರದಲ್ಲಿ ಟೀಚ್ ಮಾಡಿದರೆ ಅರ್ಥ ಆಗುತ್ತೆ, ಆ ಥರದಲ್ಲಿ ಪಾಠ ಮಾಡಿದಾಗ ಮಾತ್ರ ಮಕ್ಕಳಿಗೆ ಅರ್ಥ ಆಗುತ್ತೆ. ಇದನ್ನೇ ನಾವು ಐ ಲೆವೆಲ್ ಟೀಚಿಂಗ್ ಅಂತ ಹೇಳ್ತೀವಿ. ನಮ್ಮ ಟೀಮ್ ಆಫ್ ಎಕ್ಸ್ಪರ್ಟ್ಸ್ ಕೋರ್ಸನ್ನು ಹೇಗೆ ಡಿಸೈನ್ ಮಾಡಿದ್ದಾರೆ ಅಂದರೆ, ಒಂದು 6ನೇ ಕ್ಲಾಸ್ ಮಕ್ಕಳಿಗೆ ಪಾಠ ಮಾಡುವಾಗ ಅವರಿಗೆ ತೋರಿಸುವ ಎಕ್ಸಾಂಪಲ್ ಇರ್ಬೋದು, ಅವರಿಗೆ ಯೂಸ್ ಮಾಡುವ ಗ್ರಾಫಿಕ್ಸ್ ಆ್ಯಂಡ್ ಆ್ಯನಿಮೇಷನ್ ವಿಡಿಯೋಸೇ ಬೇರೆ ಇರುತ್ತೆ. ಅದೇ ಥರದಲ್ಲಿ ಹೈಯರ್ ಕ್ಲಾಸಸ್ಸಿಗೆ ನಾವು ಕೊಡುವ ಆ್ಯನಿಮೇಷನ್ ವಿಡಿಯೋನೇ ಬೇರೆ ಥರದಲ್ಲಿ ಇರುತ್ತೆ. ಅಂದರೆ ಅವರ ಏಜಿಗೆ ತಕ್ಕ ಹಾಗೆ, ಅವರ ಬ್ರೈನ್ ಡೆವಲಪ್ಮೆಂಟಿಗೆ ತಕ್ಕ ಹಾಗೆ ನಮ್ಮ ಪ್ಯಾಕೇಜಲ್ಲಿ ಏನಿದೆ ನಾವು ಪಾಠಗಳನ್ನು ಮಕ್ಕಳಿಗೆ ಮಾಡ್ತಾ ಹೋಗ್ತೀವಿ. ಹಾಗಾದರೆ ಯಾವ್ಯಾವ ಕೋರ್ಸ್ಗಳು ನಮ್ಮಲ್ಲಿ ಅವೈಲೇಬಲ್ ಇದೆ ಅಂತ ನೋಡಬೇಕು ಅಂತಂದರೆ, ಫಸ್ಟ್ ಆಫ್ ಆಲ್ ಏನಂದರೆ ತುಂಬ ಜನ ಪೇರೆಂಟ್ಸ್ಗೆ ಈ ಪ್ರಾಬ್ಲಮ್ ಇರುತ್ತೆ. ಚಿಕ್ಕ ಮಕ್ಕಳು ಮೊಬೈಲ್ ಅಥವಾ ಗ್ಯಾಜೆಟ್ಟಿಗೆ ಅಡಿಕ್ಟ್ ಆಗಿರ್ತಾರೆ, ಮೊಬೈಲ್ ಕೊಡಲ್ಲ ಅಂದರೆ ಅವ್ರು ಕೇಳಲ್ಲ ಅಲ್ವಾ. ಅದರಿಂದ ಅವರಿಗೆ ತುಂಬ ಹೆಲ್ತ್ ಇಶ್ಯೂಸ್ ಬರುತ್ತೆ. ಸೊ ಈ ಥರದ ಪ್ರಾಬ್ಲಮ್ ನಿಮ್ಮ ಮಕ್ಕಳಿಗೆ ಇದೆ ಅಂತ ಆದರೆ ಇಲ್ಲಿಂದ ಹೇಗೆ ಮಕ್ಕಳನ್ನು ಹೊರಗಡೆ ಕರ್ಕೊಂಡು ಬರಬೇಕು, ಅದಕ್ಕೇನಿದೆ ನಾವು ಕೊಡುವ ಸಪ್ಲಿಮೆಂಟ್ರಿ ಪ್ಯಾಕೇಜ್ ಏನಿದೆ ಇದು ತುಂಬ ಹೆಲ್ಪ್ ಆಗಲಿಕ್ಕಿದೆ. ನಿಮ್ಗೇನಾದ್ರು ಈ ಥರ ಪ್ರಾಬ್ಲಮ್ ಇರೋ ಮಕ್ಕಳು ಇದ್ದಾರೆ ಅಂತಂದರೆ ಖಂಡಿತವಾಗೂ ನೀವು ಈ ಪ್ಯಾಕೇಜನ್ನು ಆಪ್ಟ್ ಮಾಡಿಕೊಂಡ್ರೆ ನಿಮಗೆ. ಹಾಗೆ 6ನೇ ಕ್ಲಾಸಿಂದ 10ನೇ ಕ್ಲಾಸ್ಗೆ ಬಂದಾಗ ಅವ್ರ ಸ್ಟಡೀಸ್ ಮೇಲೆ ಸ್ವಲ್ಪ ಇಂಪಾರ್ಟೆನ್ಸನ್ನು ಕೊಡಬೇಕಾಗತ್ತೆ. ಪ್ರತಿಯೊಂದು ಮಕ್ಕಳಿಗೂ ಅವರಿಗೆ ಒಂದು ಡ್ರೀಮ್ ಇರುತ್ತೆ, ಅವ್ರು ದೊಡ್ಡವರಾದ್ಮೇಲೆ ಏನಾಗಬೇಕು ಅಂತ. ಒಂದು ಸ್ಪೋರ್ಟ್ಸ್ ಮ್ಯಾನ್ ಇರ್ಬೋದು, ಬಿಸ್ನೆಸ್ ಮ್ಯಾನ್ ಇರ್ಬೋದು, ಡಾಕ್ಟರ್ ಇರ್ಬೋದು, ಇಂಜಿನಿಯರ್ ಇರ್ಬೋದು, ಸಿಂಗರ್ ಇರ್ಬೋದು, ಏನೇ ಅವರ ಡ್ರೀಮ್ಸ್ ಇರ್ಬೋದು. ಆ ಡ್ರೀಮ್ಸ್ ಅವರಿಗೆ ಫುಲ್ಫಿಲ್ ಆಗಬೇಕಂದ್ರೆ ಏನಿದೆ, ಬೇಸಿಕ್ ಅಕಾಡೆಮಿಕ್ ಎಜುಕೇಷನ್ ಹೇಳೋದನ್ನು ಅವರು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಬೇಕಾಗತ್ತೆ. ಹಾಗೆ ಇವತ್ತಿನ ದಿನದಲ್ಲಿ ನಾವು ನೋಡ್ತಾ ಇದ್ದೀವಿ ಯಾವ ಥರದಲ್ಲಿ ಕಾಂಪಿಟೇಷನ್ ಇದೆ ಅಂಥೇಳಿ ಅಲ್ವಾ. ಸೊ ನಮ್ಮ ಮಕ್ಕಳು ಈ ಡ್ರೀಮನ್ನು ಫುಲ್ಫಿಲ್ ಮಾಡಬೇಕು ಅಂದರೆ ಈ ಶಾಲಾ ಹಂತವನ್ನು ಸಕ್ಸಸ್ಫುಲ್ಲಾಗಿ ಅವರು ದಾಟಿ ಮುಂದೆ ಕಾಲೇಜಿಗೆ ಹೋಗಬೇಕು ಅಂತಂದರೆ ಈ ಪ್ಯಾಕೇಜ್ಗಳೇನಿದೆ ಅದು ತುಂಬ ಹೆಲ್ಪ್ ಆಗಲಿಕ್ಕಿದೆ.
ಸೊ ನಾವು ದಿನಕ್ಕೆ ಒಂದು 10ರಿಂದ ಒಂದು 20 ರೂಪಾಯಿ ಸ್ಪೆಂಡ್ ಮಾಡೋದ್ರಿಂದ ನಮ್ಮ ಮಕ್ಕಳ ಡ್ರೀಮ್ಸ್ ಏನಿದೆ ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ನಾವೊಂದು ಇಲ್ಲಿ ಫೌಂಡೇಶನ್ನ ಹಾಕ್ಕೊಡ್ಲಿಕ್ಕೆ ಆಗತ್ತೆ. ಹಾಗೆ ಅದರ ಜೊತೆಗೆ ಬೀಯಿಂಗ್ ಅ ಪೇರೆಂಟ್, ನಮಗೆ ಮಕ್ಕಳ ಜೊತೆಗೆ ಇಂಗ್ಲೀಷಲ್ಲಿ ಮಾತಾಡಬೇಕು ಅಥವಾ ಅವರಿಗೆ ಪ್ರಾಜೆಕ್ಟ್ಸಿಗೆ ಹೆಲ್ಪ್ ಮಾಡಲಿಕ್ಕೆ ನಮಗೆ ಕಂಪ್ಯೂಟರ್ ನಾಲೆಜ್ ಇರಬೇಕು ಅಂತಿದ್ರೆ ಅದನ್ನು ಸಹ ನಾವಿಲ್ಲಿ ಕೋರ್ಸನ್ನು ಪೇರೆಂಟ್ಸಿಗೆ ಸಹ ಪ್ರೊವೈಡ್ ಮಾಡ್ತಾ ಇದ್ದೇವೆ. ಹಾಗೆ ಅದರ ಜೊತೆಗೆ ಮಕ್ಕಳಿಗೆ ಏನಿದೆ ಶೈಕ್ಷಣಿಕ ಶಿಕ್ಷಣದ ಜೊತೆಗೆ ಮೌಲ್ಯ ಶಿಕ್ಷಣವನ್ನು ಹೇಗೆ ಕಲಿಸಬೇಕು. ನಮಗೆಲ್ಲರಿಗೂ ಗೊತ್ತಿದೆ ಭಗವದ್ಗೀತಾ ಏನಿದೆ ಅದು ಇಟ್ ವಿಲ್ ಟೀಚರ್ಸ್, ಇಟ್ ಇಸ್ ಅ ಮ್ಯಾನ್ಯುವಲ್ ಫಾರ್ ಲೈಫ್ ಅಂತ ಹೇಳ್ತೀವಿ. ನಾವು ಹೇಗೆ ಬದುಕಬೇಕು ಅಥವಾ ನಮ್ಮ ಲೈಫಿನ ಪ್ರತಿಯೊಂದು ಪ್ರಾಬ್ಲಮಿಗೆ ಸೊಲ್ಯೂಷನ್ ಭಗವದ್ಗೀತೆಯಲ್ಲಿ ಇದೆ ಅಂತ ಹೇಳ್ತೀವಿ. ಹಾಗೆ ಬೀಯಿಂಗ್ ಅ ಪೇರೆಂಟ್ ನಿಮಗೆ ಆ ಬದುಕಿನ ಮೌಲ್ಯಗಳನ್ನು ಮಕ್ಕಳಿಗೆ ಕಲಿಸ್ಕೊಡ್ಬೇಕು ಅಂತಂದ್ರೆ ಈ ಎಜುಕೇಶನ್ ಪ್ಯಾಕೇಜ್ ಏನಿದೆ ಇದನ್ನು ಸಹ ನೀವು ತಗೊಂಡು ಮಕ್ಕಳಿಗೆ ಶೈಕ್ಷಣಿಕ ಶಿಕ್ಷಣದ ಜೊತೆಗೆ ಒಂದು ಮೌಲ್ಯ ಶಿಕ್ಷಣವನ್ನು ಸಹ ನೀವು ಕೊಡ್ಬೋದು. ಈ ಭಗವದ್ಗೀತೆ ಏನಿದೆ ನಾನು ಹೇಳೋದಂತಲ್ಲ, ಆಲ್ ಓವರ್ ಇಂಡಿಯಾದಲ್ಲಿರುವ ತುಂಬಾ ಸೆಲೆಬ್ರಿಟೀಸ್ ಈ ಮಾಡರ್ನ್ ಭಗವದ್ಗೀತೆ ಅಥವಾ ನಾವು ಮಾತನಾಡುವ ಭಗವದ್ಗೀತೆ ಅಂತ ಏನು ಹೇಳ್ತೀವಿ ಇದನ್ನ ಯೂಸ್ ಮಾಡಿಕೊಂಡು ತುಂಬಾ ಇಂಪ್ರೂವ್ಮೆಂಟ್ ಅನ್ನ ಕಂಡಿದ್ದಾರೆ. ಹಾಗೆ ಇದೇ ತರದಲ್ಲಿ ನೀವು ಸಹ ನಿಮ್ಮ ಫ್ಯಾಮಿಲಿಯಲ್ಲಿ ಒಂದು ಇಂಪ್ರೂವ್ಮೆಂಟ್ ಇರ್ಬೋದು, ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಡಿಪ್ರೆಷನ್ ಹ್ಯಾಂಡ್ಲಿಂಗ್ ಇರ್ಬೋದು, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇರ್ಬೋದು, ಟೆನ್ಷನ್ ಹ್ಯಾಂಡ್ಲಿಂಗ್ ಇರ್ಬೋದು, ಅಥವಾ ಒಂದು ಫ್ಯಾಮಿಲಿಯಲ್ಲಿ ಬಾಂಡಿಂಗ್ ಆರ್ ಟುಗೆದರ್ನೆಸ್ ನಾವು ಹೇಗೆ ಜಾಸ್ತಿ ಮಾಡ್ಕೊಳ್ಬೇಕು, ಈ ತರದೆಲ್ಲ ನಿಮಗೆ ಇನ್ಫಾರ್ಮೇಶನ್ಸ್ ಬೇಕು ಅಂತಂದ್ರೆ ಈ ಭಗವದ್ಗೀತೆಯಿಂದ ತಗೊಳ್ಬಹುದು. ಹಾಗೆ ಅದೇ ತರದಲ್ಲಿ ನಾವು ಇನ್ನೊಂದು ಪ್ಯಾಕೇಜ್ ಅನ್ನ ತಗೊಂಡು ಬಂದಿದ್ದೀವಿ, ನ್ಯೂಟ್ರಿಷನ್ ಪ್ಯಾಕೇಜ್ ಅಂತ ಹೇಳ್ತೀವಿ, ಸರ್ಟಿಫಿಕೇಶನ್ ಇನ್ ಪ್ರೋಗ್ರಾಮಿಂಗ್ ನ್ಯೂಟ್ರಿಷನ್ ಅಂತ. ಅಂದರೆ ಈಗ ನಿಮಗೆ ತುಂಬಾ ಜನ ಪೇರೆಂಟ್ಸ್ಗೆ ಅನಿಸ್ಬೋದು ನಿಮ್ಮ ಮಕ್ಕಳಿಗೆ ಜಂಕ್ ಫುಡ್ ಅಂದ್ರೆ ಇಷ್ಟ, ಜಂಕ್ ಫುಡ್ ತಿಂದು ಅವರಲ್ಲಿ ಒಬೆಸಿಟಿ ಜಾಸ್ತಿ ಆಗ್ತಾ ಇದೆ, ಹೆಲ್ತ್ ಪ್ರಾಬ್ಲಮ್ ಬರ್ತಾ ಇದೆ, ಅಥವಾ ನಿಮಗೂ ವೇಟ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಕಷ್ಟ ಆಗತ್ತೆ, ಫ್ಯಾಮಿಲಿಯಲ್ಲಿ ಒಬ್ರಿಗೆ ಹೆಲ್ತ್ ಪ್ರಾಬ್ಲಮ್ ಬರ್ತಾ ಇದೆ, ಒಂದು ಹಾಸ್ಪಿಟ್ಲಿಗೆ ಹೋದ್ರೆ ನಿಮಗೆ 1000 ಗಟ್ಟಲೆ ಲಕ್ಷಗಟ್ಟಲೆ ಖರ್ಚಾಗತ್ತೆ ಅಂತ. ಅದರ ಬದಲಿಗೆ ನಿಮ್ಮ ಕಿಚನ್ ಅಲ್ಲೇ ಸಣ್ಣ ಸಣ್ಣ ಚೇಂಜಸ್ ಅನ್ನ ಮಾಡಿಕೊಂಡು ಚಿಕ್ಕ ಫುಡ್ ಹ್ಯಾಬಿಟ್ ಅನ್ನು ನೀವು ಚೇಂಜ್ ಮಾಡಿಕೊಂಡ್ರೆ ಇಡೀ ಫ್ಯಾಮಿಲಿ ಹೆಲ್ತ್ ಅನ್ನ ನೀವೇ ಹೇಗೆ ನೋಡ್ಕೊಳ್ಬಹುದು ಅಂತ ಹೇಳೋದಕ್ಕೆ ಸಹ ನ್ಯೂಟ್ರಿಷನ್ ಕೋರ್ಸ್ ಅನ್ನು ಸಹ ಕೊಡ್ತಾ ಇದ್ದೀವಿ. ಸೊ ಇಲ್ಲಿ ಪ್ರತಿಯೊಂದು ಸ್ಟೂಡೆಂಟ್ ಇರ್ಬೋದು ಅಥವಾ ಮನೆಯಲ್ಲಿ ತಾಯಂದಿರು ಇರ್ಬೋದು ಈ ಕೋರ್ಸ್ ಅನ್ನ ತಗೊಳ್ಬಹುದು. ತಗೊಂಡಾಗ ಏನಾಗುತ್ತೆ ಅಂದ್ರೆ ಓವರ್ ಆಲ್ ಫ್ಯಾಮಿಲಿ ಹೆಲ್ತ್ ಅನ್ನ ನಾವು ಇನ್ಕ್ರೀಸ್ ಮಾಡ್ಬೋದು, ಏನಿದೆ ನಮ್ಮ ಅಡಿಗೆ ಮನೆಯಲ್ಲಿ ಮಾಡುವ ಸಣ್ಣ ಸಣ್ಣ ಚೇಂಜಸ್ಗಳಿಂದ. ಹಾಗಾಗಿ ಈ ಕೋರ್ಸ್ ಅನ್ನು ಸಹ ನೀವಿಲ್ಲಿ ಯುಟಿಲೈಸ್ ಮಾಡ್ಕೊಳ್ಬಹುದು. ಈಗ ನಾವೇನ್ ಹೇಳ್ತೀವಿ ಅಂದ್ರೆ ಪ್ರತಿಯೊಂದು ಚೈಲ್ಡ್ ಯೂನಿಕ್ ಇರ್ತಾರೆ, ಅಂದ್ರೆ ಎಲ್ಲ ಮಕ್ಕಳು ಒಂದೇ ತರದಲ್ಲಿ ಇರಲ್ಲ ಅಲ್ವಾ. ಹಾಗಾಗಿ ಅವರಿಗೆ ಏನು ಅವರು ಓದ್ಬೇಕು ಅಥವಾ ಅಕಾಡೆಮಿಕಲಿ ಏನು ಸಕ್ಸಸ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದಾರೆ ಅದನ್ನು ವಿತ್ ಪ್ರೆಷರ್ ಅಲ್ಲ, ಅವ್ರು ಆಡ್ತಾ ಆಡ್ತಾ ಟೆನ್ಷನ್ ಫ್ರೀ ಆಗಿ ಸ್ಟ್ರೆಸ್ ಫ್ರೀ ಆಗಿ ಅವರಿಗೆ ಕಲೀಲಿಕ್ಕೆ ನಾವು ಅವಕಾಶವನ್ನು ಮಾಡ್ಕೊಳ್ಬೇಕು. ಅಂದ್ರೆ ಜಸ್ಟ್ ಡೋಂಟ್ ಪ್ರೆಷರ್ ದೆಮ್ ಟು ಪರ್ಫಾರ್ಮ್, ಅಂದ್ರೆ ಎಕ್ಸಾಮಿಗೆ ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಅಂತ ನಾವು ಪ್ರೆಷರ್ ಮಾಡಬಾರ್ದು, ಅದರ ಬದಲಿಗೆ ಅವರು ಲೈಫಲ್ಲಿ ಹೇಗೆ ಸಕ್ಸೀಡ್ ಆಗಬೇಕು ಅಂತ ಹೇಳೋದ್ರ ಬಗ್ಗೆ ನಾವು ಪ್ರಿಪೇರ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಇದೇನಿದೆ ಈ ಎಡ್ಯುಟೆಕ್ ಹೇಳುವ ಪ್ಯಾಕೇಜ್ ಏನಿದೆ ಓವರ್ ಆಲ್ ಫ್ಯಾಮಿಲಿ ಗ್ರೋತಿಗಿರ್ಬೋದು, ನಿಮ್ಮ ಮಕ್ಕಳ ಬ್ರೈಟ್ ಫ್ಯೂಚರಿಗಿರ್ಬೋದು ತುಂಬಾ ಹೆಲ್ಪ್ ಆಗಲಿಕ್ಕಿದೆ. ಸೊ ನಿಮ್ಗೆ ಈ ಕಾನ್ಸೆಪ್ಟ್ ಇಷ್ಟ ಆಯಿತು ಅಂತಂದ್ರೆ ನಿಮಗೆ ಈ ಲಿಂಕನ್ನು ಯಾರು ಕಳಿಸಿದ್ದಾರೆ ಅವ್ರ ಜೊತೆಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಒಂದು ಹ್ಯಾಪಿ ಫ್ಯಾಮಿಲಿಯನ್ನು ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗೆ ಅದೇ ಥರದಲ್ಲಿ ಸೊ ನಿಮ್ಮ ಮಕ್ಕಳಿಗೆ ಏನಿದೆ ಒಂದು ಆಲ್ ದಿ ಬೆಸ್ಟ್ ಅನ್ನು ಹೇಳ್ತಾ ಇವತ್ತಿನ ಸೆಷನ್ ಅನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಎವ್ರಿ ಒನ್.